ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 48ನೇ ಪಾತ್ರವಾದಂತಹ ಒಣಮರದ ಗಿಳಿ ಎಂಬ ಒಂದು ಸಣ್ಣದಾದ ಕಥೆಯನ್ನು ಇಂದು ತಿಳಿಯೋಣ. ಒಣಮರದ ಗಿಳಿ ಇದು ಶುಕಮಹೀಜನ ಕಥೆ ಎಂದು ಪ್ರಸಿದ್ಧವಾಗಿದೆ. ಅನುಶಾಸನ ಪರ್ವದ ಸೌಪರ್ಣಾಖ್ಯಾನದಲ್ಲಿ ವಿವರಣೆಗೊಂಡಿರುವ ಈ ಕಥೆ ಇದು ಅರ್ಥಪೂರ್ಣವಾದ ಒಳಧ್ವನಿಗಳನ್ನು ಹೊರಸೂಸುವ ಮಾರ್ಮಿಕ ಕಥನ ಇಲ್ಲಿದೆ. ಈ ಕಥೆ ಮನುಷ್ಯ ಸ್ವಭಾವಕ್ಕೆ ಹಿಡಿದ ಕನ್ನಡಿಯೂ ಆಗಿದೆ ಎಂಬುದನ್ನು ಮರೆಯಬಾರದು. ಇದೊಂದು ಸಾಂಕೇತಪೂರ್ಣ ಕಥೆಯಾಗಿ ಸ್ಮೃತಿಯಲ್ಲಿ ನಿಲ್ಲುತ್ತದೆ. ಕಾಶಿಯಲ್ಲಿ ಒಬ್ಬ ಬೇಡನಿದ್ದ. ಅವನು ಎಂದಿನಂತೆ ಬೇಟೆಯಾಡಲು ಹೊರಟ. ಪ್ರಾಣಿಗಳನ್ನು ಕೊಲ್ಲಲು ಅವನು ವಿಷಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ. ಈ ಬಾಣ ತಗುಲಿದ ಕೂಡಲೇ ಪ್ರಾಣಿಗಳಿಗೆ ನಂಜಾಗಿ ಸಾಯುತ್ತಿತ್ತು. ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿದ. ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ. ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು. ಆ ಬಾಣವು ಒಂದು ಹಚ್ಚ ಹಸಿರಾದ ಮರವನ್ನು ತಾಕಿತು. ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು. ಅದರ ಪುಷ್ಪ ಸಮೃದ್ಧಿ, ಫಲ ಸಮೃದ್ಧಿ, ಹಸಿರಿನ ಸಿರಿ ಎಲ್ಲವೂ ಮಾಯವಾದವು. ಆದರೂ ಅಲ್ಲಿ ಬಹುಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು. ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ. ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ. ಅವನಿಗೆ ಆಶ್ಚರ್ಯವಾಯಿತು. ಗಿಣಿಯನ್ನು ಕರೆದು, ಇಂಥ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯೆ ಎಂದು ಕೇಳಿದ. ಆಗ ಆ ಗಿಳಿ ಹೇಳಿತು, ಹಲವಾರು ವರ್ಷದಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ, ಹಣ್ಣು ಕೊಟ್ಟಿದೆ, ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ, ನೆರಳು ನೀಡಿದೆ. ಆದರೆ ಈಗ ದುರದೃಷ್ಟದಿಂದ ಇದಕ್ಕೆ ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ. ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ? ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ, ಆದರೆ ವಾಸ ಮಾತ್ರ ಇಲ್ಲೇ. ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರಗಳಿಗೆಯಲ್ಲಿ ಕೂಡ ಅವರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು. ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ನಾವು ಹಾರೈಸಬೇಕು ಎಂದು ಹೇಳಿತು. ಇಂದ್ರನಿಗೆ ತುಂಬ ಸಂತೋಷವಾಯಿತು. ಗಿಳಿಯ ನಡತೆ ಕೂಡ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ. ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ. ಮನುಷ್ಯನ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ. ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ. ಅದರ ಶ್ರದ್ಧೆಯನ್ನು ಮೆಚ್ಚಿ, ಏನಾದರೂ ವರವನ್ನು ಕೇಳು, ನಾನು ನಿನಗೆ ಅನುಗ್ರಹಿಸುತ್ತೇನೆ ಎಂದು ನುಡಿದ. ಆಗ ಅದು ಎಂಥ ಜನ್ಮ ಬಯಸಿದ್ದರೂ, ಎಂಥ ಭೋಗವನ್ನು ಬಯಸಿದ್ದರೂ ಸಹ ಗಿಳಿಗೆ ಕೊಡಲು ಸಿದ್ಧನಿದ್ದ. ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ? ದೇವರಾಜ, ನಿನಗೆ ಅನಂತಾನಂತ ವಂದನೆಗಳು. ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ಕಂಗಳಿಸುವ, ಕಳಕಳಿಸುವ, ಫಲಪುಷ್ಪ ಭಾರದಿಂದ ಬೀಗುವ, ನೆರಳು ಕೊಡುವ ವರವನ್ನು ದಯಪಾಲಿಸು. ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಿ ಸಹಿಸಲಾರೆ ಎಂದು ನುಡಿಯಿತು. ಸದಾ ತಮ್ಮ ಒಳಿತಿಗಾಗಿಯೇ ಶ್ರಮಿಸುವ ಮಾನವರು ಈ ಗಿಳಿಯಿಂದ ಕಲಿತುಕೊಳ್ಳಬೇಕಾದದ್ದು ಬಹಳ ಇದೆ ಅಲ್ಲವೇ? ಹಾಗೆಯೇ ವಯಸ್ಸಾಯಿತೆಂಬ ಏಕೈಕ ಕಾರಣಕ್ಕೆ ವೃದ್ಧ ತಂದೆ ತಾಯಿಯನ್ನು ದೂರವಿರಿಸ ಬಯಸುವ ಮಕ್ಕಳಿಗೂ ಈ ಗಿಳಿ ಪಾಠ ಹೇಳುತ್ತದಲ್ಲವೇ? ವೃಕ್ಷ ಪ್ರೇಮಿಗಳು ಈ ಕಥೆಗೆ ಪ್ರಚಾರವನ್ನು ಕೊಡಬೇಕು. ಕುಟುಂಬವನ್ನು ಪ್ರೀತಿಸುವಂತೆ ಪ್ರಕೃತಿಯನ್ನೂ ಪ್ರೀತಿಸಬೇಕು ಎಂಬ ಸಂದೇಶ ಈ ಗಿಳಿಯಿಂದ ಬಂದಿದೆ. ಒಂದು ವ್ಯಾವಹಾರಿಕ ಸಂಬಂಧವನ್ನು ಆತ್ಮೀಯ ಸಂಬಂಧವನ್ನಾಗಿಸಿಕೊಳ್ಳುವುದು ಹೇಗೆ ಎಂಬುದು ಈ ಗಿಳಿಯ ಕಥೆಯಿಂದ ತಿಳಿದು ಬರುತ್ತದಲ್ಲವೇ? ಇವಿಷ್ಟು ಗಿಳಿಯ ಮಾನವೀಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ.
ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ.